ಕಣ್ಣ ಹೋಗ್ತಿಲ್ಲ ನಿತ್ಯ ಮಾದರ್ಶ ಆದರ ಸಂತಾನಿಲ್ಲ ಕಿವಡಲಾಕೋ ಬೆಂದು ಹೋಗ್ಯಾರ ಪಂಚಂಬು ಶಬ್ದಾಕೋ ಬಂಜೆ ಮುಖ ನೋಡುವ ಸೂರ್ಯ ನೋಡಿ ಜನ ಮಾತಾಡಿ ಕಣ್ಣವ ನಿರ್ಧಾರ ಮಾಡ್ಯಾರ ಕ್ಷಣಿಕೋ ದೇವಲೋಕದ ಕೊರ್ವಿ ಬಂದಳಂಗಳಕೋ ಮಕ್ಕಳ ಸಲುವಾಗಿ ಸಾಯುವುದು ಯಾಕೋ ಮಕ್ಕಳು ಬೇಡವ್ರ ಹೋಗರಿ ಪಟ್ಟಣಕ್ಕೋ ಸುದ್ದಿ ಕೇಳಿ ಸತ್ಪತಿ ಬಂದಾರ ಮುಮ್ಮೆಟ್ಟ ಫಲ ಬೇಡಿ ಸಿದ್ಧನ ಪಾಲಕೋ ಜಗತ್ತಿನಾಗ ಏನ್ರಿಪ್ಪ ಹಿಂಗ ಅಮ್ಮೋದ ಸಿದ್ಧನ ನಾಮ ಶ್ರುತಿ ಸಾರತಿತ್ತು ಏನಂತ್ರಿಪ್ಪ ಮಕ್ಕಳನ್ನ ಬೇಡವರು ಪಟ್ಟಣಕ್ಕ ಹೋಗರಿ ಹೌದ್ರಿಪ್ಪ ಪಟ್ಟಣದ ತೆಳಗ ಮುಮ್ಮೆಟ್ಟ ಗುಡ್ಡ ಅಂತಕ್ಕಂಥದ್ದು ಹೇಳ್ತಾರ ಪುಣ್ಯಾತ್ಮ ಅದಕ್ಕೆ ಬಂದಗಳೇ ಏನ್ ಹೇಳ್ತಾರ್ರಿಪ್ಪ ಬಹಳ ನೇಮನ ಶ್ರೇಷ್ಠ ಐತಿ ಜಗತ್ತಿನಾಗ ನಾಮ ಎಲ್ಲೈತಿ ನಾಮ ಎಲ್ಲೈತಿ ನಾಮ ಎಲ್ಲೈತಿ ಅಂತ ಕೇಳ್ಯಾರ. ಒಟ್ಟೊಟ್ಟು ಒಟ್ಟೊಟ್ಟು ಹೇಳತ್ತಾನ್ರಿ ಸಿರ್ಸು ಅಣ್ಣಾಗ. ಅವ್ನ್ ಗೊತ್ತಿಲ್ಲ ಅಂಬಲ್ಲ ಸಿರ್ಸು ಅನ್ನೋದು ನಾಮ ಐತಿ ಅನ್ನೋದು.
ಈಗ ಭೂಮಿ ಲಯ ಆಗುದು ಹೇಳಿರಿ, ನೀರು ಲಯ ಆಗುದು ಹೇಳಿರಿ, ಆಕಾಶ ಲಯ ಆಗುದು ಹೇಳಿರಿ. ಹೇಳ್ಯಾರ್ರಿಪ್ಪ. ಇವೇನು ಹೆಸರದಾವತ್ ಹೇಳಿರೋ? ಅದಕ್ಕೆ ಕೇಳುದೈತ್ರಿಪ್ಪ ಸಿರ್ಸೋಣ್ಣಾಗ. ಅದಕ್ಕ ನಾ ಪ್ರಥಮದಲ್ಲೇ ಹೇಳೇನಿ. ಏನ್ರಿಪ್ಪ? ನೀರ ನಿರಂಕಾರದಾಗ ಓಂಕಾರ ಅನ್ನೋದು ಮೊದಲು ತಯಾರಾಗ್ಯದ. ಹೌದೌದ್ರಿಪ್ಪ. ಆಮೇಲೆ ನಿಮ್ಮದು ನಾಮ ಬಂದದ. ಆ ಓಂಕಾರದ ಮೇಲೆ ಈ ಜಗತ್ತೆಲ್ಲ ನಿತ್ತದ. ಜಗತ್ತು ನಿತ್ತದ. ಅದು ಎಲ್ಲಾ ಈಗ ಸಿದ್ದೇಶ್ವರ ಅಪ್ಪಗಳು ಏನ್ರಿಪ್ಪ? ಸಿದ್ದೇಶ್ವರ ಅಪ್ಪಗಳು ಗುಡಿ ಕಟ್ಟುದು ಬ್ಯಾಡ ಅಂದ್ರ ಬ್ಯಾಡ ಅಂದಾರತ್ತ ಹೇಳ್ರಿ. ಹೇಳ್ರಿ. ಹೌದು. ಎದರ ಸಲುವಾಗಿ ಹೇಳ್ರಿ ಅವರು? ಎದ್ರ ಸಲುವಾಗಿ ಹೇಳ್ಯಾರ ಅನ್ನೋದು ಸಿರ್ಸವಣ್ಣ ಮರ್ತಾನ್ರಿ ಒಂದಿಟ್ಟ ಅದನ್ನ. ನೋಡ್ರಿ, ನಿಮ್ಮದು ನಾಮ ಏನದಲ್ಲ ನೇಮ. ಹೌದು. ಪೂಜೆ ಪುನಸ್ಕಾರ ಘಂಟಿ ಧೂಪಾರ್ತಿ ಇವ್ ಯಾವ ಮುಂದೆ ಶಾಶ್ವತ ಉಳಿದಿಲ್ಲ. ಹೆಸರು ಮಾತ್ರ ಜಗತ್ತಿನಾಗ ಸಿದ್ದೇಶ್ವರ ಅಂತಕ್ಕಂಥದ್ದು ನಾಮ ಒಂದು ಉಳಿದೈತೆ ಅಂತ ತಿಳ್ಕೊಂಡ ಅಪ್ಪಗಳು ಗುಡಿ ಬ್ಯಾಡ, ಗುಂಡಾರ ಬ್ಯಾಡ, ಮಠ ಬ್ಯಾಡ, ಏನೂ ಬ್ಯಾಡ ಅಂತ ಹೇಳ್ಯಾರಪ್ಪ. ಕರೆ ಉಲ್ಟಾ ಸುಲ್ಟಾ ಹೊಂಟವ್ ಮುದುಕರೆಲ್ಲ ಕೂಡಿ. ಇಲ್ರಿ ಒಂದಿಟ್ಟು ವಯಸ್ಸಾಗೈತಿ ಹಂಗ ಆಗೋದ್ರ ಯಾರೋ ಮರೋ ಹರಕತ್ತ. ಆ ಬಂಗಾರದ ಕತ್ತಿ ಹೇಳ್ರಿ ಅವ್ರು. ಹೌದು ಹೌದ್ರಿಪ್ಪ. ಹೇಳ್ರಿ. ಎದಕ್ ಒಪ್ಪಿತ್ತದು? ಇಲ್ಲ ಅವ್ರಿಗೆ ಕೇಳ್ಬೇಕ್ರಿಪ್ಪ. ಎದಕ್ ಒಪ್ಪಿತ್ತದು? ಅದಕ್ಕೆ ಬಂದಗಳೇ ಏನ್ ಹೇಳ್ತಾರ್ರಿಪ್ಪ? ಒಂದು ಮಾತು ಹೇಳ್ತಾನೆ ನಿಮಗ. ಏನ್ ಹೇಳೋದದ್ರಿಪ್ಪ? ಆಗನ ಸಂದನಾಗ ಹೇಳೇನಿ. ಏನ್ರಿಪ್ಪ? ಬಹಳ ಸುಂದರವಾಗಿರ್ತಕ್ಕಂತ ಏನ್ರಿ? 52 ಕೋಟಿ ಆಸ್ತಿ ಬರ್ತಿತ್ತು ವರ್ಷಕ್ಕೆ ಅವ್ರಿಗೆ ಬಿರಾಡ. ಎಷ್ಟ್ರಿ? 52,000 ಕೋಟಿ. 52,000 ಕೋಟಿ ಆಸ್ತಿ ಬರ್ತದೆ. ಅಂತ ಬಿರಾಡ ಬರ್ತಕ್ಕಂಥದನ್ನೆಲ್ಲ ಬಿಟ್ಟು ಬಿಟ್ರಿ ಈ ಜಗತ್ತಿನೊಳಗ ಏನ್ರಿಪ್ಪ? ಕಾಯ ಹಿಡಿದ ಆತ್ಮ ರಾಶಿಗೆ ಪರತರ ಮುಕ್ತಿಗೆ ಉಪಾಯವಿದು ಶಿವ ಮಂತ್ರ ಅಂತ ಹೇಳಿದ್ರು. ಹೌದು ಹೌದ್ರಿಪ್ಪ, ಹೇಳ್ಕೊಂಡು ಬಂದಾರ್ರಿ. ಅದಕ್ಕ ಹೌದು ನಾಮ ಶ್ರೇಷ್ಠ ಐತಿ ಅಂತಕ್ಕಂತ ಮಾತು ಹೇಳ್ಯಾರ. ಸಿರ್ಸವಣ್ಣ ಒಂದು ಮಾತು ಹೇಳ್ಯಾನ್ರಿಪ್ಪ. ಹೇಳಲೆ ತುಕಾರಾಮ್ ಮಹಾರಾಜರು ಆಮೇಲೆ ಪಂಡ್ರಪುರಕ್ಕೆ ವಿಠಲ್ ಕಡೆ ಬಂದಿರತ್ತ, ಮೊದಲು ನಾಮ ಇತ್ತತ್ತರಿ. ಒಂದ್ ಜರ ಆ ಕಡೆ ತಿರುಗಾಡಿ ಬಾ ಸಿರ್ಸವಣ್ಣ, ಆ ಕಡೆ ದೇವುಗಳಂದೆ ಕಡೆ ಹೋಗಿ ಇವ್ರನ್ನ ಕರ್ಕೊಂಡು ಹೋಗ್ಬೇಕು ಸಂತರ ಸಾಲ್ಯಾಗ. ಹೌದು ಹೌದ್ರಿಪ್ಪ, ಒಂದ್ ಬಾರಿ ಕರ್ಕೊಂಡು ಹೋಗ್ರಿ. ಒಮ್ಮೆ ಕರ್ಕೊಂಡು ಹೋಗಿ ತೋರ್ಸ್ಕೊಂಡು ಬರ್ಬೇಕ. ಹೌದು ಹೌದ್ರಿ. ಕನಸಿನಾಗ ಗುರುಗಳು ಹೇಳ್ರತ್ತ, ಏನ್ ಹೇಳ್ಯಾರ್ರಿಪ್ಪ? ನಿಮ್ದು ನೇಮ ಪಚ್ಚಿತ್ತಂದ್ರ ಹೌದು ಆ ಗುರುಗಳಿಗೆ ಅವನಿಗೆ ಭೇಟಿ ಆಗೋದ ಕನಸಿನಾಗ ಅದ ಭೇಟಿ ಆಗೈತಿ. ಅವಂದ ನೇಮ ನಾಮ ಹೆಂಗ ಗೊತ್ತೈತಿ? ಅದು ಸಿರ್ಸವಣ್ಣ ಕೇಳುದದ್ರಿಪ್ಪ. ನೇಮ ನೇಮ ಅಂತ ಹೇಳ್ಯಾರ. ಎಂದೂ ತುಕಾರಾಮ್ ಮಹಾರಾಜರು ಯಾವ ಗುಡಿಯಾಗ ಹೋಗಿ ಪಾಂಡುರಂಗಿಗೆ ಒಂದು ಗಂಧ ಸಹಿತ ಹಚ್ಚಿಲ್ರಿಪ್ಪ. ಮತ್ ಹೆಂಗ ನೇಮ ಅಂತೀರಿ? ಅದಕ್ಕ ಒಂದ್ ಅಭಂಗದೊಳಗ ಬರ್ದಾರ್ರಿಪ್ಪ ಅವರು. ಅವ್ರನ್ನ ಕೇಳ. ಹಾ, ನಾಮ ಇಲ್ಲ ಅಂತ ಹೇಳಿರಿ. ಏ ತಮ್ಮ ಒಂದ್ ಜರ ಪಾಂಡುರಂಗದ ತುಕಾರಾಮದ ಬಾಳ ಹೇಳ್ತಾರ, ಒಂದ್ ಅಭಂಗ ಕೇಳ ಅವ್ರನ್ನ. ಇಲ್ರಿ, ಅದನ್ನೇನು ಹೇಳೋರ್ದಾರ್ರಿ ಅವ್ರು. ಹೇಳು, ಏನ್ ಹೇಳೋದಿ? ನಾಮ ಸಂಕೀರ್ತನ ಸಾಧನ ಪೈಸೋಪೆ ಜಳತೀಲ ಪಾಪ ಜನ್ಮಾಂತರಚಿ ಅಂತ ಅಭಂಗದೊಳಗ ಬರೀತಾರ್ರಿ. ಅದಕ್ಕೆ ಒಂದು ಮಾತು ಹೇಳ್ತಾರ. ಏನ್ ಹೇಳ್ತಾರ್ರಿಪ್ಪ? ನಾನೇನ್ ಹೇಳಿನಿ? ಏನ್ರಿಪ್ಪ? ಹರನಾಮವನ್ನ ಬಿಡದೆ ಜಪಿಸಿದರೆ ಹೌದು ನಿಂದ ಸಂಚಿತ ಆಗಮ್ಯ ಪ್ರಾರಬ್ಧ ಕರ್ಮವನ್ನ ಕಳೆದುಕೊಳ್ಳಕ ಅತ್ಯಂತ ಸುಲಭವಾದ ಸಾಧನ. ನೀವೆಲ್ಲರೂ ವಿಚಾರ ಮಾಡ್ಯಾರ್ರಿಪ್ಪ. ಏನ್ರಿ? ರಾಮ್ ಅಂತ ಕಲ್ಲು ಬರೆದು ಒಗಿತಿದ್ರು, ಕಲ್ಲಿನ ಮೇಲೆ ರಾಮ್ ಅಂತ ಬರೆದು ಒಗಿತಿದ್ರಲ್ಲ. ಹೌದು. ಪುಣ್ಯಾತ್ಮರ ಸೇತುವೆ ಆಗ್ಯದ. ಆಗ್ಯದರಿಪ್ಪ. ಆಗೈತಿಲ್ಲ? ಸಮುದ್ರದೊಳಗರಿಪ್ಪ. ಅವ್ರು ಹೇಳ್ರು, ಭೂಮಿ ತೆಲ ಮೇಲೆ ನಿಮ್ದು ಯಾನ್ ಉಳಿದೈತಿ, ನಿಮ್ದು ಎಲ್ಲಿ ಹೆಸರು ಉಳಿತೈತಿ ಅಂತ ಹೇಳ್ತಾರ. ಎಲ್ಲ ಹುಡುಕಾಡ್ಕೊಂತ ಬಂದಾಗನ ಸಿಕ್ಕದ್ರಿಪ್ಪ. ಸಿದ್ದೇಶ್ವರಪ್ಪಗಳದ ಹೆಸರ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಒಂದು ಮಾತನ್ನ ಕೇಳ್ತಾನ ರಾಯರಿಗೆ. ಏನ್ ಕೇಳೋದ್ರಿ? ಜಗತ್ತಿನಾಗ ಸಿದ್ದೇಶ್ವರ ಅಂತಕ್ಕಂತ ಹೆಸರು ಉಳಿದದ, ಅವ್ರದೇನ್ ನೇಮ ಉಳಿದದ್ರಿ? ನೇಮ್ ಉಳಿದ್ರು. ಯಾವಾಗ ಪೂಜೆ ಮಾಡ್ತಿದ್ರು, ಯಾವಾಗ ಮಲ್ಕೋತಿದ್ರು, ಯಾವಾಗ ಹೇಳ್ತಿದ್ರು, ಯಾವಾಗ ವಾಕಿಂಗ್ ಮಾಡ್ತಿದ್ರು, ಇದನ್ನ ಹೇಳ್ತಾರೋ ಅವ್ರ ಹೆಸರು ಹೇಳ್ತಾರೋ. ಯಾಕೆ ಹಿಂಗ್ ಮಾಡಕತ್ತ ನನಗೆ ತಿಳಿವತ್ತಾಗೈತಿ. ಇಲ್ರಿ, ಒಂದ್ ಜರ ಉಲ್ಟಾ ಉಲ್ಟಾ ಹೋಗಿ ಬರ್ತೈತ್ರಿ ಗಾಡಿ. ಅದಕ್ಕೆ ಏನು ಅಂತ ಕೇಳಿದ್ರ, ಏನ್ರಿ? ನಾಳೆ ಜನವರಿ 1ನೇ ತಾರೀಕು ಅವ್ರದ್ದು ಪುಣ್ಯೋತ್ಸವ ಕಾರ್ಯಕ್ರಮ ಐತ್ರಿ. ಹಳ್ಳಿಯಾಗೆಲ್ಲ ಅಲ್ಲಲ್ಲಿ ನಡೆದೈತಿ ಕಾರ್ಯಕ್ರಮ. ನಡ್ದಾವ್ರಿಪ್ಪ, ಎಲ್ಲ ಕಡೆ ಮಾಡಕ್ ನಡೆದತ್ತಿಲ್ಲ. ಹೌದ್ರಿಪ್ಪ. ಅವ್ರ ನಾಮದಿಂದ ನಡೆದತಿ, ನೇಮದಿಂದ ನಡೆದತಿ. ಎಲ್ಲಿ ಗುಡಿ ಇಲ್ಲ ಮತ್ತ ಕಾರ್ಯಕ್ರಮ ನಡೆದಂದ್ರ ಕಾರಣ ಏನ್ರಿ? ಕಾರಣ ಏನ್ ಹೇಳ್ರಿ? ಹೌದು, ನಮ್ಮದು ಉಳಿದು ಲತ್ ಹೇಳ್ರಿ ನೀವು. ಹೌದ್ರಿಪ್ಪ. ಉಳ್ದದ್ರಿಪ್ಪ. ಜಗದ್ಗುರು ಸಿದ್ಧಾರೂಢ ಹೆಸರು ಉಳ್ದದ. ಉಳ್ದದ್ರಿಪ್ಪ. ಲಿಂಗೇಶ್ವರ ಹೆಸರು ಉಳ್ದದ. ಉಳ್ದದ್ರಿಪ್ಪ. ಇವತ್ತು ಗುಡ್ಡು ರಾಜನ ಜಾತ್ರೆಗೆ ಬಂದಿದ್ದೀವಿ. ಹೌದ್ರಿಪ್ಪ. ನೋಡಕ್ ಯಾರೇ ಸಿಕ್ಕನ ನಿಮಗ? ನಮಗಂತೂ ಕಾಣಿಲ್ರಿಪ್ಪ. ಮತ್ತ ಅವನ ಹೆಸರು ಮೇಲೆ ನಡೆದತ್ತಿಲ್ಲ. ಇದೆಲ್ಲ ಅವನ ಹೆಸರು ಮೇಲೆ ನಡೆದದ. ಈಗ ನೀವು 40 ವರ್ಷ ಯಾರ ಹೆಸರು ಮೇಲೆ ಹುಗ್ಗಿ ಹೊಡಿಯಕತ್ತೀರಿ? ಹಾ,
ಸೇರ್ಸೋಣಾಗ ಅದನ್ನ ಕೇಳೋದೈತಿ. ಮಳಿ ಇಲ್ಲದ ಬೆಳಿ ತಗೊಳಕತ್ತೀರಿ ನೀವು. ಹೌದು ಹೌದು. ಮತ್ತೆ ಬರಗಾಲ ಬಂದ್ರ ಬಿ ನಿಮ್ಗೆ 15,000 ಕೊಡತ್ತಾರ. ಕೊಡತ್ತಾರ್ರಿಪ್ಪ. ಹೌದಿಲ್ಲ? ಹೌದು. ಮಳೆಗಾಲ ಹೆಚ್ಚಾದ್ರು 16,000 ಕೊಡತ್ತಾರ. ಕೊಡತ್ತಾರ್ರಿಪ್ಪ. ಅದ್ರಾಗ ₹1 ಕಡಿಮೆ ಆದ್ರ ಬಿ ಹಿಂದೆ ಮುಂದೆ ನೋಡಂಗಿಲ್ಲ ನೀವು. ಇಲ್ರಿಪ್ಪ. ಯಾರ ಹೆಸರು ಮೇಲೆ ತೊಂದಿರಿ? ಅವನ ಹೆಸರು ಮೇಲೆ ತಗೊಳದ್ರಿಪ್ಪ. ಹೆಸರ ಎಲ್ಲಿ ಹೆಂಗ ತೊಂದ್ರಿ ಇವ್ರ? ಹೆಂಗ್ರಿ ಹೆಸರ ಎಲ್ಲಿ ಹೆಂಗ ತೊಂದ್ರಿ ಇವ್ರ? ಹೌದು. ಹಾ ಹೇಳ ಅವ್ರಿಗೆ ಒಂಜರ. ಅದಕ್ಕ ವಿಷಯ ನಾ ಮೊನ್ನೆ ಹೇಳಿ ನಿಮಗ. ಏನ್ರಿಪ್ಪ? ವಿಷಯ ಖಂಡನ ಮಂಡನೆ ಮಾಡೋ ಕಾಲಕ್ಕ ಹೌದು ಅಲ್ಲಿ ನಾಮ ಇರ್ಬೇಕ. ಹೌದು. ನಿಮ್ಮದು ನೇಮ ಇರ್ಬೇಕ. ಹೌದ್ರಿಪ್ಪ. ಹಿಂಗ ನಾಮಕ್ಕಿಂತ ಹಿಂಗ ನೇಮ ಶ್ರೇಷ್ಠ ಆಗೈತಿ ಅಂತೇಳಿ ಖಂಡನ ಮಂಡನ ಮಾಡ್ರಿ ತೋರ್ಸನ್ಯ. ಹೌದು ಹೌದ್ರಿಪ್ಪ. ಹೌದು. ಅಗಲಾತ್ತೊಂದು ಬಗಲಾತ್ತೊಂದು ಅಗಲಾಗ ಹಚ್ಚಬೇಡ್ರಿ. ಹತ್ತದಿಲ್ರಿಪ್ಪ ಇಲ್ಲಿ. ಹೌದು. ಅದಕ್ಕೆ ಯಾಕಂದ್ರ ನಿಮ್ಮದ 60 ವರ್ಷದ ಸಾಲ ಐತಿದ ಐತ್ರಿಪ್ಪ. ನಮ್ದು ಈಗ ಬಿನ್ನಂತಿ ಚಾಲು ಆಗೈತಿ. ಹೌದು. ಅದಕ್ಕ ನಾ ಹೆಚ್ಚು ಕಡಿಮೆ ಮಾತಾಡ್ರಿ ಈಗ ಚಾಲು ಆಗೈತಿ ಬಿಡ ಮಾರಾಂಜ್ ಅಂತ ಹೇಳ್ತಾರ. ಹೌದ್ರಿಪ್ಪ. ಆದ್ರೆ ನಿಮ್ಮದು ತಪ್ಪಿತ್ತಂದ್ರ ಜನ ಏನಂತಾರ? ಗುರುಗಳು ಬಾಳದನಾಥ ಹಾಡಾಕತ್ತಾರ್ರಿ ಅಂತ ಹೇಳ್ತಾರ್ರಿಪ್ಪ. ಅದಕ್ಕ ನಾವೆಲ್ಲ ವಿಚಾರ ಮಾಡೋದ. ಏನ್ ವಿಚಾರ ಮಾಡ್ಬೇಕ ಪುಣ್ಯಾತ್ಮರೇ? ಹೌದು. ಸ್ವಾದರಾತಿ ಇಡು ಹೆಸರು ಯಾವದ? ಹೌದು. ಮತ್ತ ನಾಮ ಯಾವದ? ಹಾ ಇಲ್ಲಿ ಪರಕೈತಿಸಿದ್ರ ಎದಕ್ಕ ನಾಮ ಅಂತಾರ? ಹೌದು. ನಾವ್ ಎಲ್ಲಿ ಮಾತಾಡಕತ್ತಿದ್ವಿ, ನೀವ್ ಎಲ್ಲಿ ತಂದ ಸ್ವಾದರಾತಿ ಗುಗ್ಗುರಿ ಇಲ್ಲೇ ಬಂದಿರಿ ನೀವು. ಇವತ್ತು ಪುಣ್ಯಾತ್ಮರ ಸಿದ್ದಾವರಾಜ ಶರೀರ ಬಿಟ್ಟು ಎಷ್ಟು ವರ್ಷ ಆಯ್ತು? ಲೆಕ್ಕಿಲ್ರಿಪ್ಪ. 100 ವರ್ಷದ ಇತಿಹಾಸ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಇವತ್ತು ಪುಣ್ಯಾತ್ಮರ ಆವತ್ತು ಸಿದ್ದಾವರಾಜನ ಮಠದಾಗ ವೀಣಾ ಹಿಡ್ದಾರ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಇವತ್ತಿಗೂ ಅದರಿಪ್ಪ. ಹಂಗ ಇವತ್ತಿಗೂ ಕೂಡ ವೀಣಾ ನುಡಿತದ ನಿಂತದ ನಡ್ದದ್ರಿಪ್ಪ. ಮತ್ ಜಗತ್ತನ್ ಹುಚ್ಚೈತೇನ ನಾಮ ಶ್ರೇಷ್ಠ ಇಲ್ಲತ್ತ ಬಿಡಕ? ಹೇಳ್ರವ್ರ ಎಲ್ಲಾ ಲಿಂಗ ಅಜ್ಜ ಮಣ್ಣಾಗ ಕುತ್ತಿದ ಅಂತೇಳಿ. ಇಲ್ರಿಪ್ಪ. ಸಿರ್ಸೋಣ್ಣಾಗ ಒಂದು ಮಾತು ಕೇಳುದೈತ್ರಿಪ್ಪ. ಏನ್ ಕೇಳ್ಬೇಕು? ಹಿಂದ ಕೃತಾ ತ್ರೇತಾ ದ್ವಾಪಾರ ಯುಗದೊಳಗೆ ಇವ್ರ ನೇಮಗಳು ನಡೀತಿದ್ದುರಿಪ್ಪ. ಆ ನೇಮ ಎಲ್ಲ ಮುನಿಗೆ ಹೋಗ್ತಾವಂತ ಕಲಿಯುಗದೊಳಗ ಅತ್ಯಂತ ಶ್ರೇಷ್ಠವಾದದ್ದು ಸುಲಭದ ಸಾಧನ ನಾಮ ಅಂತೇಳಿ ಹರಿನಾಮ ಹರನಾಮ ಅಂತ ಹೇಳ್ಯಾರ. ಹೌದು. ನಿಮ್ಮ ಎಲ್ಲಾ ಹೋಗ್ಯಾವ್ರಿ. ಆಗೇನಿತ್ತು ನಿಮ್ಮದು ನೇಮ ರೀ? ಆಗೇನಿತ್ತು ಜೇವರ್ಗೌಡ್ರು ಹಾಡೋ ಕಾಲಕ್ಕ? ಇಲ್ರಿಪ್ಪ. ಎಲ್ಲಿ ಕುಂಡಿರ್ತೀರಿ ಅಲ್ಲೇ ಕುಂದಿರ್ಬೇಕು. ಹೌದು. ಹೌದು. ಮಂಗಳಾರತಿ ಆಗುತ್ತಾನ ಎದ್ದು ಹೋಗಬಾರ್ದ್ರಿಪ್ಪ. ನಿಮ್ಮದ ನೇಮ ತಗೊಂಡು. ಹೌದು ಹೌದ್ರಿ. ಈಗ ನಿಮ್ಮ ನೇಮ ಉಳಿದತ್ತೇನು? ಉಳಿದಿಲ್ರಿಪ್ಪ. ಇದೇನೋ ಹಗ್ಗಿನ ಡೊಳ್ಳಿದ್ದು ಇಲ್ಲಿ ಅಜ್ಜಾದ ಕುತ್ತಾರ. ಹೌದ್ರಿಪ್ಪ. ಕುಂತಾರ್ರಿ. ಅದು ಬಾಯಿಲೆ ಗೀರೇನು ಶುದ್ಧ ಮಾಡ್ತಿದ್ರು. ಹೌದು ಹೌದ್ರಿ. ಉಳಿದಾವನ್ರಿ ಅವು ಇಲ್ರಿಪ್ಪ. ಈಗೆಲ್ಲ ತಗಡಿನೂ ಬಂದವ್ರಿ. ಹೌದು. ಅವಾಗ ಪುಣ್ಯಾತ್ಮರ ಹೆಣ್ಮಕ್ಳು ತಲೆ ತುಂಬ ಸೆರಗ ಹಣಿ ಮೇಲೆ ದೊಡ್ಡ ಕುಂಕುಮ, ಇಳಕಲ ದಡಿ ಸೀರೆ ಉಡ್ತಿದ್ರು. ಈಗಿನವ್ರಿಗೆ ವಜ್ಜೆ ಆಗ್ತಾವ. ಹೌದು. ಮತ್ತೆ ಹೆಂಗ ನಿಮ್ಮದು ನೇಮ ಉಳಿದವು. ಎಂತ ಕಾಲ ಬಂದ್ರು ನಮ್ಮ ನಾಮ ಇವತ್ತಿಗೂ ಕೂಡ ಹಂಗ ಐತ್ರಿಪ್ಪ. ಅದು ಎಲ್ಲಿ ಅಳದಿಲ್ಲ. ಕನಕ ಹೇಳ್ತಾನ ಪುಣ್ಯಾತ್ಮರ 6 ಸಂಗಡ ಭಾವುವರಿಲ್ಲ ನಾರಾಯಣ ನಾಮ ನೆರೆ ಭಾವುದಲ್ಲದೆ. ಹೌದು ಹೌದ್ರಿಪ್ಪ. ಹೌದು ಹೌದು ಹೌದು. ಏನ ಮಾಡು. ಏನ್ ತಿಳಿಲಿಲ್ಲ ಅಂದ್ರು ಬಿಡು. ಹೌದ್ರಿಪ್ಪ. ಅರಿತರೆ ಮಾಡು, ತಿಳಿದರೆ ಅನ್ನು. ಒಮ್ಮೆ ಶಿವನಾಮ ಉಸಿರಿಸಿದರೆ ಒತ್ತಿ ಬಿದ್ದಿತ್ತ ಹೇಳಿದಾರ್ರಿಪ್ಪ. ಹೇಳ್ತಾರ ಶಿವ ಶಿವ ಅಂದಲ್ಲಿ ಏನೈತಿ? ಹೌದು ಹೌದು. ಶಿವನಾಮದಲ್ಲಿ ಬಹುಮಾನ. ಈಗ ಹೇಳುದೈತ್ರಿ ಅಜಾಮಿಳ ಅಂದ ಗುರುಗಳಿಗೆ. ಅಜಾಮಿಳ ನೇಮದಾಗಿದ್ದ ನೇಮ ತಪ್ಪಿದ ಬಳಕ ಕೊನೆಗೆ ಕಾದತ್ತ ಅವನ ನಾಮ ಕಾದತ್ರಿ. ಹೌದು ಹೌದು ಕಾದತ್ತಿ. ಹೌದ್ರಿಪ್ಪ. ಯಾಕಂದ್ರ ಈ ಜಗತ್ತಿನಾಗ ಪುಣ್ಯಾತ್ಮರೇ ನಾಮ ಶ್ರೇಷ್ಠ ಐತಿ ಅಂತ ತಿಳ್ಕೊಂಡು ಇವತ್ತು ಅಮೋಘಷದ ಹೆಸರಿನ ಮೇಲೆ ಕೂಡ್ಯದ ಇವತ್ತು. ಹೌದ್ರಿಪ್ಪ. ಅವನ ಹೆಸರಿನ ಮೇಲೆ ಸಿದ್ದಾರಾಜ ಪುಣ್ಯಾತ್ಮರಿ ಎರಿ ಮಣ್ಣಿನ ಅಂಬಲಿ ಮಾಡಿ ಕೊಡ್ದಾನ. ಹೌದ್ರಿಪ್ಪ. ತಗೊಂಡು ಮತ್ತೆ ಇದೇ ಡೊಳ್ಳಿನ ಹಾಡಬೇಕಾದ್ರೆ ಪುಣ್ಯಾತ್ಮರು ಒಪ್ಪತ್ತು ಉಂಡಾನು ಒಪ್ಪತ್ತು ತಿಂದಿಲ್ಲ. ಕೂಡ ಇವತ್ತು ಮದುಗೊಂಡು ಮತ್ತೆ ಅಮೋಘಷದ ಹೆಸರು ಮೇಲೆ ಕರಿಗಡೆ ತುಪ್ಪ ಹೊಡ್ಯಾಕೋತಿದ್ದ. ಹೊಡ್ಯಾಕತ್ತಿದಿಲ್ಲ. ಮತ್ತೆ ಎಲ್ಲಿ ಉಳಿದತ್ತ ನಿಮ್ಮದು? ಹೌದು ಹೌದ್ರಿಪ್ಪ. ಹೇಳ್ತಾರ್ರಿ ಮುಂದಿನ ಸರಿ ಮಾತಾಡ. ಅದಕ್ಕೆ ನಿಮಗೊಂದು ಮಾತ ಹೇಳ್ತನು. ಏನ್ ಹೇಳ? ಅವತ್ತಿನ ದಿನ ಹೆಂಗಿತ್ತು ಅಂತ ಕೇಳಿದ್ರೆ ಗುರುವಿಗೆ ಶಿಷ್ಯ ತಲೆಬಾಗಿಸಿ ಹೌದ್ರಿ ವಿದ್ಯೆಯನ್ನ ಕೇಳಿದ್ರೆ ಕರುಣಿಸು ಕಾಲಿತ್ತು. ಎತ್ರಿಪ್ಪ. ಇವತ್ತು ಶಿಷ್ಯ ಗುರುನ ಶಿಷ್ಯಗ ನಮಸ್ಕಾರ ಮಾಡೋ ಕಾಲ ಬಂದತಿ. ಐತ್ರಿಪ್ಪ. ಐತ್ರಿ. ಮತ್ತೆ ಯಾವ್ದು ಉಳಿದೈತ್ರಿ? ಹೌದ್ರಿ. ಆವಾಗ ಬೀಸು ಕಲ್ಲಿದ್ದು ಇದ್ದುರಿಪ್ಪ. ಹೌದಿಲ್ಲ? ಇದ್ದುರಿ. ಅವತ್ತು 12 ಜನರು ಹಡದಾರ ಹೆಣ್ಣು ಮಕ್ಕಳು ಹಡದಾರ್ರಿಪ್ಪ. ನಮ್ಮ ನೀ ಅಂದ್ರೆ ಸಿಟ್ಟಿಗೆ ಬಂದಿ. ಮತ್ತೆ 12 ಹೆಣ್ಣು ಮಕ್ಕಳು ಹಡದಾರ್ರಿಪ್ಪ. ಹಡದು 3 ತಾಸಿನ ಹೋಗಿ ಎಮ್ಮಿ ಹಿಂಡ್ಯಾರ್ರಿಪ್ಪ. ನಿಮ್ಮದ ನೇಮ ಶ್ರೇಷ್ಠ ಇತ್ತಂದ್ರ ಮತ್ತೆ ಈಗ ಎಲ್ಲರಿ ಒಂದಾತ್ ಎರಡನೇದಕ್ ಬಂದ. ಎರಡನೇದೇನು ಸುಡ್ತೀವೋ ಹೊಟ್ಟೆ
ಹೊಟ್ಯಾಗ ಮೂಡಕ್ಕಿಂತ ಮೊದಲು ಡಾಕ್ಟರ್ ಇಂಜೆಕ್ಷನ್ ಬೇಕಾಗ್ಯಾವ. ಬೇಕಾಗ್ಯಾವ್ರಿಪ್ಪ. ಡಾಕ್ಟರ್ ಹೌದ್ರಿಪ್ಪ. ಇಂಜೆಕ್ಷನ್. ಹೌದು. ಮತ್ತಿದನ್ನ ನಿಮ್ಮ ಪ್ರಕಾರ ತಗೊಂಡು ಹಿಂಗ ಬರು ನೀವು. ಯಾಕಂದ್ರ ಸಾದರತ್ತಿ ಬಂದಳು, ಸೆರಗ ಸುತ್ತಳು, ಗುಗ್ರಿ ಇಟ್ಲು ತಿಳ್ಕೊಂಡು ಈ ಕಡೆ ಬೇಡ ನಾವು ಈ ಕಡೆ ಹೋಗಿಬಿಡು, ಆ ಕಡೆ ಹೋಗೋದು ಬೇಡ. ಬ್ಯಾಡ್ರಿ. ಹೌದಿಲ್ಲ? ಹೌದು. ಅದಕ್ಕೆ ಪುಣ್ಯಾತ್ಮರ ಜಗತ್ತಿನಾಗ ನಾಮ ಹೆಂಗ ಶ್ರೇಷ್ಠ ಐತಿ ಅಂತ ಕೇಳಿದ್ರು. ಹೆಂಗ್ರಿಪ್ಪ? ಎಲ್ಲಾ ಲಿಂಗ ಅಜ್ಜನ ಹುಸಿಕ್ನ್ಯಾಗ ಕುಣಿಸಿದ್ರು. ಕುಣಿಸಿದ್ರಿಪ್ಪ. ಸಿದ್ಧಲಿಂಗ ಅನ್ನೋ ತನ್ನ ನಾಮನ ಮೇಲೆ ಭರವಸೆ ಇತ್ತವಾಗ. ಹೌದ್ರಿಪ್ಪ. ಲಚ್ಚಾಣ ಸಿದ್ಧಲಿಂಗಗ ಮುದಿಕೊಬ್ಬಕ್ಕೆ ಬಂದ್ ಹೇಳತ್ತ, ಏನಂತ್ರಿಪ್ಪ? ದಿನ ಆ ಮನಿ ಈ ಮನಿ ಭಿಕ್ಷೆ ಬೇಡ, ತಂಗಳು ತಿನ್ಬೇಡ. ಹೌದು. ನೀ ಕಂತಿ ಭಿಕ್ಷೆ ಮಾಡೋ ಕಾಲಕ್ಕೆ ಹಿಟ್ಟು ತಗೊಂಡು ಬಾ. ಹೌದು. ನಾ ಬಿಸಿ ರೊಟ್ಟಿ ಮಾಡಿ ಕೊಡ್ತೇನೆ, ನಿತ್ಯ ನೀವು ಊಟ ಮಾಡಂದ್ರು. ಅವಾಗ ಏನ್ ಹೇಳ್ತಾರ್ರಿಪ್ಪ? ಅವಾಗ ಮುದುಕಿ ನೀವು ಹಾದ ಒಳಕ ನನಗೆ ಯಾರು ಬಿಸಿ ರೊಟ್ಟಿ ಮಾಡಿ ಕೊಡವ್ರ? ಅವಾಗ ಯಾರು ಕೂಡ ಅವರು? ನೀವು ಹಾದ 3 ದಿನಕ್ಕೆ ನಾ ಹೋಗ್ತನು, ನೀ ಚಿಂತೆ ಮಾಡಬೇಡ, ತಂದು ಕೊಡು ಹಿಟ್ಟು ಅಂದ್ಲತ್ತು. ಯಾವ ಭರವಸದ ಮೇಲೆ ಹೇಳ್ತಾಳ್ರಿ? ಅವಾಗ ಸಿದ್ಧಲಿಂಗ ಕೇಳ್ತಾನತ್ತ, ಏನಂತ? ನಾ ಹೋದ 3 ದಿವಸ ಬಳಕ ನೀವ್ ಹೋಗ್ತಿ ಅಂದ್ರ ಹೌದು. ಯಾವ ಭರವಸೆ ಮೇಲೆ ಹೇಳ್ತಿ? ಹೌದು. ಸಿದ್ಧಲಿಂಗಾನು ನಾಮದ ಮೇಲೆ ನನಗೆ ವಿಶ್ವಾಸ ಅದ, ಹೌದು, ಭರವಸ ಅದ, ಅದಕ್ಕೆ ಕೊಡು ಅಂತ ಹೇಳ್ತಾರತ್ತ ಪುಣ್ಯ. ಹೌದ್ರಿಪ್ಪ. ಹೌದು. ಹೆಂಗ ನಾಮ ನೇಮ? ಹೌದ್ರಿಪ್ಪ. ಹೌದು. ಅದಕ್ಕೆ ಜಗತ್ತಿನಾಗ ಪುಣ್ಯಾತ್ಮರೇ ಮೊದಲು ನಾಮಸ್ಮರಣೆ. ಹೌದ್ರಿಪ್ಪ. ಅದಕ್ಕೆ ಗುರು ಉಪದೇಶ ಮಾಡೋ ಕಾಲಕ್ಕ ಏನ್ ಹೇಳ್ತಾರ್ರಿಪ್ಪ? ಉಪದೇಶ ಮಾಡಿ ಹೌದು ನೇಮ ಆಮೇಲೆ ಹೇಳ್ತಾರ್ರಿಪ್ಪ. ಮೊದಲು ಮಂತ್ರ ಕೊಡ್ತಾರ್ರಿ. ಮೊದಲು ಮಂತ್ರ ಹೇಳ್ತಾನ. ಹೌದು. ಆಮೇಲೆ ಪುಣ್ಯಾತ್ಮರೇ ನಿಮ್ಮದು ಚಾಲಾಗಿ ಬಿಡ್ತತ್ ನಿಮ್ ಪಾಲ. ಊಟಕ್ಕೆ ಬಿಟ್ಟಂಗ್ ಮಾಡಬೇಡ. ಸುದ್ದಿ ಕೇಳಿ ಸದ್ಪಾತಿ, ಸುದ್ದಿ ಕೇಳಿ ಸದ್ಪತಿ ಬಂದಾರ ಮುಮ್ಮೆಟ್ಟಕೋ.